ಗುರು, ನೀವು ಇಷ್ಟು ದಿನ ಗೂಗಲ್ ಅಪ್ಲಿಕೇಶನ್ಸ್ ಬಗ್ಗೆ ಕೇಳಿರ್ತೀರಾ ಅಥವಾ ಗೂಗಲ್ ಮ್ಯಾಪ್ಸ್ನ ಕೂಡ ನೀವು ಯೂಸ್ ಮಾಡಿರ್ತೀರಾ. ಬಟ್ ಯಾವತ್ತಾದ್ರೂ ನೀವು ಗೂಗಲ್ ಮಸ್ಕಿಟೋಸ್ನ ಕೇಳಿದ್ದೀರಾ? ಹೌದು, ಗೂಗಲ್ ಅವರು ಇಷ್ಟು ದಿನ ನಾವು ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಥವಾ ನಾವು ಏನು ಸರ್ಚ್ ಮಾಡ್ತೀವಿ ಅನ್ನೋದನ್ನು ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ರು ಅಲ್ವಾ. ಬಟ್ ಇವಾಗ ಅದ್ರ ಜೊತೆಗೆ ಗೂಗಲ್ ಮಸ್ಕಿಟೋಸ್ ಅನ್ನೋದನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಗೂಗಲ್ ಪೇರೆಂಟ್ ಕಂಪ್ನಿ ಆದಂಥ ಆಲ್ಫಾಬೆಟ್ ಅವರು ಅಮೆರಿಕದಲ್ಲಿ 3.2 crores ಮಸ್ಕಿಟೋಸ್ನ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ. ಇದರಿಂದ ಪ್ಯಾನಿಕ್ ಆಗೋ ಅವಶ್ಯಕತೆ ಏನೂ ಇರಲ್ಲ. ಏನಕ್ಕಪ್ಪ ಅಂತಂದರೆ ಅವರು ರಿಲೀಸ್ ಮಾಡ್ತಾ ಇರೋಂಥದ್ದು ಮೇಲ್ ಮಸ್ಕಿಟೋಸ್ ಆ್ಯಂಡ್ ಆ ಮೇಲ್ ಮಸ್ಕಿಟೋಸ್ಗಳು ಹ್ಯೂಮನ್ಸ್ನ ಕಚ್ಚೋದಿಲ್ಲ. ಇವು ಅಂತಿಂದ ಮಸ್ಕಿಟೋಸ್ ಅಲ್ಲ ಗುರು, ಇವು ಸ್ಪೆಷಲಿ ಮಾಡಿಫೈಡ್ ಮಸ್ಕಿಟೋಸ್ ಆ್ಯಂಡ್ ಇದರೊಳಗಡೆ ವಾಲ್ಬಾಚಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇದರಿಂದ ಏನಪ್ಪ ಯೂಸ್ ಆಗುತ್ತೆ ಅಂತಂದರೆ, ಯಾವಾಗ ಈ ಮೇಲ್ ಮಸ್ಕಿಟೋಸ್ಗಳು ಫೀಮೇಲ್ ಮಸ್ಕಿಟೋಸ್ ಜೊತೆ ಮೇಟ್ ಮಾಡಿದಾಗ ಆ ಫೀಮೇಲ್ ಮಸ್ಕಿಟೋಸ್ಗಳು ಎಗ್ನ ಹ್ಯಾಚ್ ಮಾಡೋಕ್ಕೆ ಆಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದರಿಂದ ಕಂಪ್ಲೀಟ್ ಆಗಿ ಮಸ್ಕಿಟೋಸ್ ಪಾಪ್ಯುಲೇಷನ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಇದರಿಂದ ಈ ಡೆಂಗ್ಯೂ ಆಗಿರ್ಬೋದು, ಝೀಕಾ ಆಗಿರ್ಬೋದು, ಅದರ್ ವೈರಲ್ ಡೆಡ್ಲಿ ಡಿಸೀಸ್ಗಳು ಈ ಮಸ್ಕಿಟೋಸ್ ಇಂದ ಬರುತ್ತೆ. ಸೊ ಇದನ್ನೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಈ ಒಂದು ಉದ್ದೇಶ ಇಟ್ಕೊಂಡು ಗೂಗಲ್ ಅವರು ಈ ಇನ್ವೆಂಟ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೀವು ಹೇಳಿ, ಗೂಗಲ್ ಅವರು ಮಾಡ್ತಿರೋ ಈ ಹೊಸ ಇನ್ವೆನ್ಷನ್ ಬಗ್ಗೆ ಏನು ಹೇಳ್ತೀರಾ ಅಂತ. ಈ ಕೋವಿಡ್ ಥರ ಇನ್ನೊಂದು ಅಲೆ ಬರ್ಬೋದಾ ಅಥವಾ ಮಸ್ಕಿಟೋಸ್ಗಳು ಕಡಿಮೆ ಆಗುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.